ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದು ರಿಸಲ್ಟ್ ಜೊತೆಗೆ ಮತ್ತೆ ಒಂದು ವಿಡಿಯೋ ಜೊತೆಗೆ ಇವತ್ತು ಮತ್ತೆ ಬರ್ತಾ ಇದ್ವಿ. ಎಲ್ಲರೂ ಕೂಡ ಶುಭೋದಯ ತಿಳಿಸ್ತಾ ಎಲ್ಲರೂ ಕೂಡ ಆಯುರ್ವೇದ ಒಂದು ವಿಶೇಷತೆಯನ್ನು ಎಲ್ಲರೂ ಕೂಡ ಆಯುರ್ವೇದ ಮನೆಯಲ್ಲಿ ಬಳಸಿ ಎಲ್ಲರೂ ಕೂಡ ಒಂದು ಆರೋಗ್ಯವನ್ನು ಕಾಪಾಡ್ಕೊಟ್ರಿ ಅಂತ ಹೇಳ್ತಾ ಇವತ್ತು ಮತ್ತೊಂದು ರಿಸಲ್ಟ್ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಸ್ನೇಹಿತರೆ. ನಾನು ನಿಮ್ಮ ಆಯುರ್ವೇದ ಮಂಜುನಾಥ. ಗುಣಪಡಿಸಲಾಗದ ಸರ್ವ ರೋಗಗಳಿಗೂ ಭಾರತೀಯ ಯೋಗ ಮತ್ತು ಆಯುರ್ವೇದದಲ್ಲಿ ಪರಿಹಾರ ಇದೆ ಅಂತ ತಿಳಿಸ್ತೀನಿ. ಶ್ರೀ ಚರಕ ಧನ್ವಂತರಿ ಆಯುರ್ವೇದ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ, ಹೊಸಳ್ಳಿ ಕ್ಯಾಂಪ್, ಗಂಗಾವತಿ ಮುಖ್ಯ ರಸ್ತೆಯಲ್ಲಿ ನಮ್ಮ ಒಂದು ಆಯುರ್ವೇದ ಕೇಂದ್ರ ಇರುತ್ತೆ. ಯಾವುದೇ ಸಮಸ್ಯೆಗಳು, ದೀರ್ಘಕಾಲದ ಸಮಸ್ಯೆಗಳು ಅಥವಾ ಇತ್ತೀಚೆಗೆ ಏನಾಗಿರ್ತಕ್ಕಂಥ ಜೆನೆಟಿಕ್ ಡಿಸಾರ್ಡ್ಸ್ಗಳು, ಬೇರೆ ರೀತಿಯ ಕಾಯಿಲೆಗಳು ಏನಾದರೂ ಕಂಡು ಬಂದರೆ, ಇದು ಆಗದೇ ಇರತಕ್ಕಂಥ ಕಾಯಿಲೆಗಳಿಗೆ ಏನಾದರೂ ನಿಮ್ಮಲ್ಲಿ ಇದ್ದರೆ ಅಂಥ ಎಲ್ಲ ಕಾಯಿಲೆಗಳಿಗೂ ನಮ್ಮಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕೇಂದ್ರಕ್ಕೆ ವಿಸಿಟ್ ಮಾಡ್ಬೋದು. ನಮ್ಮ ಮೊಬೈಲ್ ಸಂಖ್ಯೆ 9945316915 ಅಂತ ಹೇಳ್ತೀನಿ. ಅದೇ ಥರ ಇವತ್ತು ನಾವು ಒಂದು ಹಳ್ಳಿಯಲ್ಲಿ ಬಂದಿದ್ದೀವಿ. ಒಂದು ಕೊಪ್ಪಳ ಜಿಲ್ಲೆ ತಾವರಗೆರೆಯ ಒಂದು ಹತ್ತಿರ ಅಮರಾಪುರ ಅಂತೇಳಿ. ಸೊ ಮುದುಗಲ್ ಆನ್ ದಿ ವೇ ರೋಡಲ್ಲಿ ಹೋಗ್ತಾ ಹೋದರೆ ಈ ಒಂದು ಹಳ್ಳಿ ಸಿಗುತ್ತೆ ಸ್ನೇಹಿತರೆ, ಅಮರಾಪುರ ಅಂತೇಳಿ. ಈ ಹಳ್ಳಿಯಲ್ಲಿ ನಮ್ಮ ಒಂದು ಆಯುರ್ವೇದ ಪ್ರಚಾರಕರೊಬ್ಬರು ಇದ್ದಾರೆ. ಅವ್ರ ಹೆಸರು ಗಂಗಪ್ಪ ಸರ್ ಅಂತೇಳಿ. ಸುಮಾರು ಒಂದು 3 ರಿಂದ 4 ವರ್ಷಗಳ ಕಾಲ ಇವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಸೊ ಒಂದು ಆಯುರ್ವೇದ ಔಷಧಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸುತ್ತಮುತ್ತ ಹಳ್ಳಿಗಳಲ್ಲಿ ಆಗಿರ್ಬೋದು, ತಮ್ಮ ಒಂದು ನಿಯರೆಸ್ಟ್ ಫ್ಯಾಮಿಲಿ ಕುಟುಂಬಗಳ ರಿಲೇಷನ್ಗಳಲ್ಲಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ, ಸೊ ಈ ರೀಸೆಂಟಾಗಿ ಇವ್ರ ಊರಲ್ಲಿ ಒಂದು ಮಧುಮೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆಗೆ ಅದ್ಭುತ ರಿಸಲ್ಟ್ ಇವತ್ತು ನಾವು ನೋಡ್ತಾ ಇದೀವಿ. ಏನಪ್ಪ ಅಂತಂದ್ರೆ, ಇವತ್ತು ಶುಗರ್ ಬಂದರೆ BP ಹಾರ್ಟ್ ಅಟ್ಯಾಕ್ ಆಗುತ್ತೆ, ಈ ಥರ ಎಲ್ಲ ಭಯ ಬೀಳಿಸ್ತಾ ಇದ್ದಾರೆ. ಶುಗರ್ ಅನ್ನೋದು ಮೊದಲೇ ಮಾತು ಎಲ್ಲರೂ ಕಾಯಿಲೆ ಮಾಡಿಬಿಟ್ಟಿದ್ದಾರೆ, ಒಂದು ದೊಡ್ಡ ರೋಗ ಮಾಡಿದ್ದಾರೆ ಸ್ನೇಹಿತರೆ. ಶುಗರ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಒಂದು ರೋಗನೂ ಅಲ್ಲ. ಇದು ಬಂದು ಏನಪ್ಪ ಅಂದರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಲಿವರ್ ಕೆಳಗಡೆ ಒಂದು ಪ್ಯಾನ್ಕ್ರಿಯಾಸ್ ಅಂತ ಗ್ರಂಥಿ ಬರುತ್ತೆ. ಆ ಪ್ಯಾನ್ಕ್ರಿಯಾಸ್ ಅಲ್ಲಿ ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ದಿನನಿತ್ಯದ ಗ್ಲೂಕೋಸಮ್ನ ಪ್ರಮಾಣ ದೇಹಕ್ಕೆ ಹೆಚ್ಚು ಕಡಿಮೆ ಆದಾಗ ಈ ಒಂದು ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಜೀವನ ಪರ್ಯಂತ ನಾವು ಟ್ಯಾಬ್ಲೆಟ್ ತಗೊಳ್ಬೇಕಂತೇಳಿ ಇವತ್ತು ಅಲೋಪತಿಲಿ ಆಗಿಲ್ಲ, ಇವತ್ತು ಬೇರೆ ಬೇರೆ ಒಂದು ಚಿಕಿತ್ಸಾ ವಿಧಾನದಲ್ಲಿ ನೋಡಿದಾಗ ಜೀವನ ಇರೋವರೆಗೂ ಇವತ್ತು ಶುಗರ್ ಮೆಡಿಸಿನ್ ಬಳೋರು ಇವತ್ತು ನೋಡ್ತಾ ಇದೀವಿ. 5 ವರ್ಷದಿಂದ 10 ವರ್ಷದಿಂದ 20 ವರ್ಷದಿಂದ ಇವತ್ತು ಬಳಸೋರು ಕೂಡ ಇವತ್ತು ನೋಡ್ತಾ ಇದೀವಿ. ಸೊ ಈ ಒಂದು ಆಯುರ್ವೇದಿಕ್ ಏನಾದರೂ 5 ವರ್ಷ 10 ವರ್ಷ 20 ವರ್ಷ ಬಳಸೋ ಅವಶ್ಯಕತೆ ಇಲ್ಲ. ಸೊ ಅವ್ರೇನಾದರೂ ಗಟ್ಟಿ ಮನಸ್ಸು ಮಾಡಿ ಒಂದು ನಂಬಿಕೆಯಿಂದ ಆಯುರ್ವೇದ ಔಷಧಿಗೆ ಏನಾದರೂ ಬಳಸಿದ್ದೇ ಆದರೆ ಅವರು ಬಳಸ್ತಕ್ಕಂಥ ಶುಗರ್ ಮಾತ್ರೆ ಕೂಡ ಡ್ರಾಪ್ ಮಾಡ್ಬೋದು. ಜೊತೆಗೆ ಇಲ್ಲಿರ್ತಕ್ಕಂಥ ಚಿಕಿತ್ಸಾ ವಿಧಾನ ಕಂಟಿನ್ಯೂ ಮಾಡ್ತಾ ಕೆಲವು ದಿನಗಳ ನಂತರ ಅದನ್ನು ಕೂಡ ಒಂದು ಡ್ರಾಪ್ ಮಾಡ್ಬೋದು, ನಿಲ್ಲಿಸ್ಬೋದು. ಅದ ನಂತರ ಅವ್ರ ಆರೋಗ್ಯವನ್ನು ಸುಸ್ಥಿರವಾಗಿ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಒಬ್ರು ಇದ್ದಾರೆ. ಸೊ ಅವರು ಒಂದು ಮಧುಮೇಹ ಕಾಯಿಲೆಗೆ ಒಂದು ಚಿಕಿತ್ಸೆಗೆ ಇವತ್ತು ನಮ್ಮ ಆಯುರ್ವೇದ ಔಷಧಿನ ಬಳಸಿರ್ತಕ್ಕಂಥದ್ದು. ಸೊ ಒಂದು ಆಯುರ್ವೇದ ಔಷಧಿನ ನಮ್ಮ ಆಯುರ್ವೇದ ಪ್ರಚಾರಕರಾಗಿರ್ತಕ್ಕಂಥ ಗಂಗಪ್ಪ ಸರ್ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಒಂದು ಫಲಿತಾಂಶದಲ್ಲಿ ಈ ಒಂದು ರಿಸಲ್ಟ್ ಬಂದಿರ್ತದೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಮುಖಂಡ ಸರ್. ಮುಖಂಡ. ಯಾವ ರೀ ನಿಮ್ದು? ಅಮರಾಪುರ. ಯಾವ ಜಿಲ್ಲೆ ಬರುತ್ತೆ? ಕೊಪ್ಪಳ ಜಿಲ್ಲೆ. ತಾಲೂಕು ಯಾವ್ದು ಬರುತ್ತೆ? ಕುಷ್ಟಗಿ ಬರುತ್ತೆ. ಹೇಳ್ರಿ, ಈಗ ಮೊದಲು ಶುಗರ್ಗೆ ನೀವು ಏನು ಶುಗರ್ ಸಮಸ್ಯೆ ನಿಮ್ಗಿರೋದು, ಮತ್ತೇನು ಸಮಸ್ಯೆ ಇತ್ತು? ಮಧುಮೇಹ ಒಂದು ಕಾಯಿಲೆ ಇತ್ತು. ಓಕೆ. ಮತ್ತೆ ಬೇರೆ ಏನಾದ್ರು ಗ್ಯಾಸ್ಟ್ರಿಕ್, ಅಸಿಡಿಟಿ, ತಲೆ ಸುಸ್ತು, ಮೈಯಲ್ಲಿ ಕೈ ಎಲ್ಲ ಸುಸ್ತಾಗೋದು, ನಿಶಕ್ತಿ ಆಗೋದು ಆಗ್ತಿತ್ತು? ಮತ್ತೆ ಬೇರೆ ಏನು ಪ್ರಾಬ್ಲಮ್ ಇತ್ತು, ಸಮಸ್ಯೆಗಳಿದ್ದು, ಆರೋಗ್ಯ ಸಮಸ್ಯೆ? ಏನಿಲ್ಲ ಸರ್, ಅದೇ ಆಗ್ತಿತ್ತು. ಇವಾಗ ಚೆನ್ನಾಗಿ ಆಯ್ತೆ. ಓಕೆ, ಪರವಾಗಿ. ಮೊದಲು ಇಂಗ್ಲೀಷ್ ಡಾಕ್ಟರ್ಗಳಿಗೆ ಏನಾದ್ರು ತಗೊಂತಿದ್ರೇನು? ಏನಿಲ್ಲ, ಕೊಟ್ಟಿದ್ದೀರಿ. ಈಗ ಎಷ್ಟು ದಿನ ಆಯ್ತು ರೀ ಔಷಧಿ ಬಳಸಕ್ಕೆ? ನಮ್ದು 15 ದಿನ ಆಯ್ತು. ಪರವಾಗಿಲ್ಲ, ನಿಮಗೆಲ್ಲ ಸುಸ್ತು ಆಯಸ್ಸು ಕಡಿಮೆ ಆದಂಗಾಗಿ ಒಂದು ಹೆಂಗೆ ಚೆನ್ನಾಗೈತೆ ಎಲ್ಲ ಕೈ ಕೆಲಸ ಸುಸ್ತಿ ಆಗಿರೋದೆಲ್ಲ ಚೆನ್ನಾಗಿ ಐತೆ. ಅಡ್ಡಾಡಕ ಊಟ ಹೋಗ್ತಿದೆ, ನಿದ್ದೆ ಬರ್ತಿದೆ, ಎಲ್ಲ ಕರೆಕ್ಟ್ ಆಗಿ ಓಕೆ ಆಗೈತಲ್ರಿ? 10 ಮಂದಿಗೆ ಹೇಳ್ಬೋದ್ರಿ? ಹೇಳ್ಬೋದು ಸರ್. ಚೆನ್ನಾಗೈತೆ, ಆಯುರ್ವೇದ ಬಳಸ್ಬೋದು. ಇದರಿಂದ ನಿಮಗೆ ಏನಾನ ಸೈಡ್ ಎಫೆಕ್ಟ್ ಆಗಿ ಏನಾನ ಏನಾಗಿಲ್ಲ ಅಲ್ರಿ? ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಇವರು ಒಂದು ಶುಗರ್, ಒಂದು ಮಧುಮೇಹ ಕಾಯಿಲೆಗೆ ಇವರು ಒಂದು ಚಿಕಿತ್ಸೆನ ಬಳಸಿರ್ತಕ್ಕಂಥದ್ದು. ತುಂಬಾ ಒಳ್ಳೆ ರಿಸಲ್ಟ್ ಇವ್ರಿಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ ಸ್ನೇಹಿತರೆ. ಸೊ ಪ್ರತಿಯೊಂದು ಕೂಡ ನಮ್ಮ ಭಾರತೀಯ ಆಯುರ್ವೇದ ಸಂಸ್ಕೃತಿ ಬೆಳಿಬೇಕು, ಉಳಿಬೇಕು. ಪ್ರತಿಯೊಬ್ಬರು ಆಯುರ್ವೇದ ಔಷಧಿ ವಿಧಾನವನ್ನು ಮೊದಲನೇ ಹಂತದಲ್ಲಿ ನೀವು ಕಂಡುಕೊಂಡ್ರೆ 100% ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಏನಪ್ಪ ಅಂತಂದರೆ, ಈಗ ಏನು ಮಾಡ್ತಾರೆ, ಕಾಯಿಲೆ ಬಂದ ತಕ್ಷಣ ಇವತ್ತು ಗಾಬರಿಯಾಗಿ ಇವತ್ತು ಬೇರೆ ಒಂದು ಚಿಕಿತ್ಸಾ ವಿಧಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಎಮರ್ಜೆನ್ಸಿಗೆ ಇವತ್ತು ನೀವೇನು ಮೆಡಿಸಿನ್ ಬಗ್ಗೆ ಬಳಸಿ ಇಲ್ಲನಲ್ಲ. ಬಟ್ ನಾನು ಹೇಳೋದೇನಪ್ಪ ಅಂದರೆ, ಯಾವುದೇ ಕಾಯಿಲೆಗಳು ನಿಮ್ಮ ಮನೆಯಲ್ಲಿ, ಫ್ಯಾಮಿಲಿ, ಕುಟುಂಬ ಸದಸ್ಯರಲ್ಲಿ, ಮಕ್ಕಳಿಗೆ ಏನಾದರೂ ಬಂದು ಕಾಣಿಸ್ಕೊಂತಂದಾಗ ಫಸ್ಟ್ ಪ್ರಥಮ ಒಂದು ಆಯ್ಕೆ ಏನಪ್ಪ ಅಂದರೆ ಆಯುರ್ವೇದ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯುರ್ವೇದ ಇತ್ತಪ್ಪ ಅಂದರೆ ನಿಮ್ಮ ದೇಹನೂ ಸೈಡ್ ಎಫೆಕ್ಟ್ ಆಗಲ್ಲ, ದುಡ್ಡು ಉಳಿತಾಯ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ, ಮತ್ತು ಅಲ್ಲಿ ಹೋಗಿ ತಿರುಗ್ತಕ್ಕಂಥ ಒಂದು ಖರ್ಚು ವೆಚ್ಚಗಳು ಕೂಡ ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಯಾವುದೇ ಗೊಂದಲಗಳು, ಸಮಸ್ಯೆಗಳಿದ್ರೆ ನಿಯರೆಸ್ಟ್ ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಿ. ಮತ್ತು ಹೆಚ್ಚಿನ ಒಂದು ಚಿಕಿತ್ಸೆಗೆ ಬೇಕಾದರೆ ನಿಮ್ಮ ಒಂದು ರೋಗಗಳನ್ನ ಗುಣಮುಖ ಮಾಡ್ಕೋಬೇಕು ಅಂತಂದರೆ ನಮ್ಮ ಒಂದು ಆಯುರ್ವೇದ ಚಿಕಿತ್ಸಾ ಕೇಂದ್ರಕ್ಕೆ ನೀವು ಭೇಟಿ ನೀಡ್ಬೋದು. ನಮ್ಮ ತಾವರಿಯಲ್ಲಿ ಕೂಡ ಒಂದು ಆಯುರ್ವೇದ ಚಿಕಿತ್ಸಾ ಕೇಂದ್ರ ಇದೆ ಅಮರಾಪುರದಲ್ಲಿ. ಅವರು ಕೂಡ ಒಂದು ಭೇಟಿ ಮಾಡ್ಬೋದು. ಅವ್ರ ಹೆಸರು ಗಂಗಪ್ಪ ಸರ್ ಅಂತೇಳಿ. ಸರ್ ನಮಸ್ತೆ.
ಗಂಗಪ್ಪ ಸರ್ ನಮಸ್ತೆ ಸರ್, ಎಲ್ಲ ಚೆನ್ನಾಗಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಚೆನ್ನಾಗೈತೆ ಸರ್. ಓಕೆ 10 ಮಂದಿಗೆಲ್ಲ ಹಳ್ಳಿಗಳಲ್ಲಿ ಆಯುರ್ವೇದ ಪ್ರಚಾರ ಮಾಡ್ಬೋದಾ? ಮಾಡ್ಬೋದು ಸರ್, ಏನು ಸಮಸ್ಯೆ ಇಲ್ಲ. ಮತ್ತೆ ಓಕೆ ಸರಿ ಸರ್. ಇವರು ಏನಪ್ಪಾ ಅಂದ್ರೆ ಆಯುರ್ವೇದ ಪ್ರಚಾರಕರಾಗಿ ಇವತ್ತು ನಮ್ಮ ಒಂದು ಚರಕ ಧನ್ವಂತರಿ ಆಯುರ್ವೇದ ಮತ್ತು ಈ ಥರ ಇವರೊಂದು ಆಯುರ್ವೇದಿಕ್ ಕೇಂದ್ರದಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಸುಮಾರು ಜನಕ್ಕೆ ಇವತ್ತು ಆರೋಗ್ಯ ಸಮಸ್ಯೆಗಳಿಂದ ಇವತ್ತು ಪರಿಹಾರ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಫಲಿತಾಂಶ ಕಂಡುಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಸೊ ಹಾಗಾಗಿ ಈಗ ನಿಯರ್ ಬೈ ಯಾರೆಲ್ಲ ಇವತ್ತು ತಾವರಿಗೆರೆ ಸುತ್ತಮುತ್ತ, ಕುಷ್ಟಗಿ ಸುತ್ತಮುತ್ತ ಏನೆಲ್ಲ ಭಾಗದಲ್ಲಿ ಜನರಿದ್ದೀರಾ, ಸೊ ನಿಮಗೆ ಯಾವುದೇ ಖಾಯಿಲೆಗಳು ಕಂಡು ಬಂದ್ರು ಸೊ ಇವ್ರನ್ನ ಸಂಪರ್ಕ ಮಾಡ್ರಿ. ಇವ್ರ ಹೆಸರು ಗಂಗಪ್ಪ ಸರ್ ಅಂತೇಳಿ. ಇವರು ಒಂದು ಅಡ್ರೆಸ್ ವಿಳಾಸ ಬಂದ್ಬಿಟ್ಟು ಅಮರಾಪುರ ಊರು ಇರುತ್ತೆ. ಪೋಸ್ಟ್ ಯಾವ್ದು ಬರುತ್ತೆ ಸರ್ ನಿಮಗೆ? ಕಳಮಳ್ಳಿ ಸರ್. ಯಾವ ಸರ್? ಕಳಮಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸರ್. 9902636628 ಸರ್. ಓಕೆ, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಒಂದು ಆಯುರ್ವೇದ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಆದಷ್ಟು ಹೆಚ್ಚಿನ ಜನಕ್ಕೆ ನಮ್ಮ ಫಲಿತಾಂಶದ ವಿಡಿಯೋಗಳನ್ನು ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಇವತ್ತು ಕಾಯಿಲೆಗಳ ದಾಡಿ ಇರುತ್ತೆ. ಸೊ ಅವ್ರಿಗೆ ಎಲ್ಲೇ ಒಂದು ಕಡೆಗೆ ಒಂದು ಜೀವನ ಉಳಿಸ್ತಕ್ಕಂಥ ಒಂದು ಅಳಲಿ ಸೇವನ ನೀವು ಮಾಡಿ ಅಂತ ಈ ಮೂಲಕ ತಿಳಿಸ್ತಾ ಇದ್ವಿ. ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ. ಎಲ್ರಿಗೂ ಕೂಡ ನಮಸ್ತೆ. ಮತ್ತೊಂದು ವಿಡಿಯೋ ಜೊತೆಗೆ ನೀವು ಮುಂದೆ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್.